9ನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಶಿಕ್ಷಕನಿಂದಲೇ ಲೈಂಗಿಕ ದೌರ್ಜನ್ಯ ಆಗಿದೆ. ಇನ್ನು ಹುಮನಾಬಾದ್ ತಾಲೂಕಿನ ಖಾಸಗಿ ಶಾಲೆಯ ಶಿಕ್ಷಕನಿಂದ ಆಗಿರುವಂತಹ ಕೃತ್ಯ ಇದು. ವಿದ್ಯಾರ್ಥಿನಿ ಶಾಲೆಗೆ ತೆರಳಲಿಕ್ಕೆ ನಿರಾಕರಿಸಿದಾಗ ವಿಷಯ ಬಹಿರಂಗ ಆಗ್ತದೆ. 2-3 ಸಲ ಕ್ಲಾಸ್ ರೂಮ್ನಲ್ಲೇ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನಂತೆ ಕಾಮುಕ ಶಿಕ್ಷಕ. ಯಾರಿಗಾದರೂ ಹೇಳಿದರೆ ನಿನ್ನ ತಂದೆಯನ್ನ ಕೊಲೆ ಮಾಡೋದಾಗಿ ಬೆದರಿಕೆ ಕೂಡ ಆ ವಿದ್ಯಾರ್ಥಿನಿಗೆ ಹಾಕಿದ್ನಂತೆ ಆ ಶಿಕ್ಷಕ. ನೋಡಿ, ವಿದ್ಯಾರ್ಥಿನಿಯನ್ನ ಬೆತ್ತಲೆ ಫೋಟೋ ಇಟ್ಕೊಂಡು ಶಿಕ್ಷಕ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದಾನೆ. ಕಾಮುಕ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಿದ್ಯಾರ್ಥಿನಿ ತಂದೆ ಈಗ ದೂರು ಕೊಟ್ಟಿದ್ದಾರೆ. ಇದು ಹುಮನಾಬಾದ್ ಪೊಲೀಸ್ ಠಾಣೆಯಲ್ಲೇ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಆರೋಪಿ ಶಿಕ್ಷಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆಗಸ್ಟ್ 28ನೇ ತಾರೀಕು ಪ್ರಕರಣ ದಾಖಲಾಗಿದ್ದು ಈಗ ತಡವಾಗಿ ಬೆಳಕಿಗೆ ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇವತ್ತು ಎಂಥ ದಿನ ಸ್ವಾಮಿ, ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆ ದಿವಸನೇ ಶಿಕ್ಷಕ ಇವತ್ತು ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಇದು ಆಗಸ್ಟ್ 28ನೇ ತಾರೀಕು ನಡೆದಿರ್ಬೋದು, ಆದರೆ ಇವತ್ತು ಶಿಕ್ಷಕರು ಅಂದರೆ ಯಾರು? ತಿದ್ದಿ ಬುದ್ಧಿ ಹೇಳಬೇಕಾದಂತಹ ಶಿಕ್ಷಕರು. ಒಬ್ಬ ವಿದ್ಯಾರ್ಥಿಯನ್ನು ಒಂದು ಒಳ್ಳೆ ಪ್ರತಿಭಾವಂತನಾಗಿ ಮಾಡಬೇಕಾದಂತಹ ಗುರಿ, ಜವಾಬ್ದಾರಿ ಶಿಕ್ಷಕರ ಮೇಲೆ ಇರ್ತದೆ. ಅಂಥ ಶಿಕ್ಷಕರು ಇವತ್ತು ಏನು ಮಾಡ್ತಾ ಇದ್ದಾರೆ? ಲೈಂಗಿಕ ದೌರ್ಜನ್ಯದಲ್ಲಿ ಸಾಕಷ್ಟು ಜನ ಶಿಕ್ಷಕರು ಈಗ ತೊಡಗಿಸ್ಕೊಳ್ತಾ ಇದ್ದಾರೆ. ನಿಜಕ್ಕೂ ನಾಚಿಕೆ ಆಗಬೇಕು ಇಂಥ ಶಿಕ್ಷಕರಿಗೆ.